ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಬಂದು ವೆಡ್ನೆಸ್ಡೇ. ಸೊ ಫ್ರೈಡೇ ಚಂದು ಬರ್ತ್ಡೇ ಇದೆ. ಆಲ್ರೆಡಿ ಹೋಗಿ ಗಿಫ್ಟ್ ಎಲ್ಲ ತೊಗೊಂಡು ಬಂದೆ ನೆನ್ನೆನೆ. ಏನು ಗಿಫ್ಟು ಅಂತ ಅವತ್ತೇ ತೋರಿಸ್ತೀನಿ, ಯಾಕೆಂದರೆ ಅವರು ಬ್ಲಾಗ್ ನೋಡೋದ್ರಿಂದ ಇವತ್ತೇ ತೋರಿಸ್ಬಿಟ್ರೆ ಅವ್ರಿಗೂ ಗೊತ್ತಾಗ್ಬಿಡುತ್ತೆ. ಸೊ ಅದಕ್ಕೆ ಫ್ರೈಡೇ ಸರ್ಪ್ರೈಸ್ ಆಗಿರಲಿ ಅಂತ. ಸೊ ಹಾಗೆ ತಲೆಗೆ ಎಣ್ಣೆ ಎಲ್ಲ ಹಚ್ಚಿದ್ದೀನಿ. ಯಾಕೆಂದರೆ ಸ್ವಲ್ಪ ಇವತ್ತು ಟೈಮ್ ಸಿಕ್ತು, ಅದಕ್ಕೆ ಚೆನ್ನಾಗಿ ಎಣ್ಣೆ ಎಲ್ಲ ಹಚ್ಚಿ ಹಿಂದೆ ಎಲ್ಲ ಕಟ್ಟಿದ್ದೀನಿ. ಹಾಗೆ ಚಿಕನ್ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ತಿದ್ದೀನಿ. ಸೊ ಕರಿ ಎಲ್ಲ ರೆಡಿ ಆಯಿತು. ನಮ್ಮದು ಒಂದೆರಡು ವಿಸಲ್ ಬಂದರೆ ಚಿಕನ್ ಆಗಿಬಿಡತ್ತೆ. ಚಪಾತಿದು ಹಿಟ್ಟೆಲ್ಲ ರೆಡಿ ಮಾಡಿದ್ದೀನಿ. ಸೊ ಚಪಾತಿ ಮಾಡಬೇಕು. ಚಂದು ಕಾಲು ತೊಗೊಂಡಿದ್ದಾರೆ, ಅದು ಬಂದ ತಕ್ಷಣ ಇದು ಅಷ್ಟು ರೆಡಿ ಆಗುತ್ತೆ. ಇದು ಮಾಡಬೇಕು. ಆಮೇಲೆ ಹೋಗಿ ನಾನು ಸ್ನಾನ ಮಾಡ್ಕೊಂಡು ಬರಬೇಕು. ಸೊ ಸ್ನಾನ, ಸ್ಕಿನ್ ಕೇರ್ ಎಲ್ಲ ಮುಗೀತು. ಇವಾಗ ಚಪಾತಿ ಮಾಡಬೇಕು. ಚಂದು ಲೇಟ್ ಆಗುತ್ತೆ, ಅವ್ರದ್ದು ಕಾಲು ಮುಗ್ದಿಲ್ಲ. ಸೊ ಲೇಟ್ ಆಗುತ್ತೆ, ನೀವು ಮಾಡ್ಕೊಳ್ಳಿ ಊಟ ಅಂದರು. ಅದಕ್ಕೆ ಜಿಯನಿಗೆ ಲೇಟ್ ಆಗುತ್ತೆ. ಸೊ ಇಬ್ಬರು ಊಟ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ತಿದ್ದೀನಿ ಇವಾಗ. ಫ್ರೆಂಡ್ಸ್, ಲಂಚ್ ರೆಡಿ. ಚಿಕನ್ ಕರಿ, ಸ್ವಲ್ಪ ಸ್ಯಾಲೆಡ್, ಕುಕುಂಬರ್, ಆಮೇಲೆ ಚಪಾತಿ. ಸೊ ಇನ್ನೂ ಹೇರ್ ಒಣಗಿಸ್ಬೇಕು, ಬಟ್ ತುಂಬ ಹೊಟ್ಟೆ ಹಸಿದೆ. ಫಸ್ಟ್ ಊಟ ಮಾಡಿಬಿಡೋಣ ಅಂತ. ಸೊ ಬೆಳಿಗ್ಗೆ ಸ್ವಲ್ಪನೇ ತಿಂದಿದ್ದು, ಅದಕ್ಕೆ. ಸೊ ಜಿಯನ್ಗೂ ಊಟ ಮಾಡಿಸ್ಬಿಟ್ಟು ಅವನ್ನ ಮಲಗಿಸ್ಬೇಕು. ಸೊ ಅದಕ್ಕೆ ಫಸ್ಟ್ ಇವಾಗ ಊಟ ಮಾಡ್ತಿದ್ದೀವಿ. ಏನು ಮಾಡ್ತಿದ್ದೀರಾ ಇವಾಗ? ಚಿಕನ್ ತಿಂತಿದ್ದೀರಾ? ಸೊ ಇವಾಗ ಚಿಕನ್ ತಿಂತಿದ್ದಾರೆ ಅವರು. ಸೊ ಇವಾಗ ಇಬ್ಬರು ಕುತ್ಕೊಂಡು ಊಟ ಮಾಡ್ತಿದ್ದೀವಿ. ಊಟ ಆದಮೇಲೆ ನಿಮಗೆ ನಾವು ಮತ್ತೆ ಸಿಗ್ತೀವಿ. ಸೊ ವ್ಯಾಕ್ಸಿಂಗ್ ಎಲ್ಲ ಮಾಡಿಸ್ಕೊಂಡಿದ್ದಾಯ್ತು. ಇವಾಗ ಕಾಫಿ ಅಥವಾ ಟೀ ಮಾಡೋಣ ಅಂತ ಕೆಳಗಡೆ ಬಂದೆ. ಜೀವ ಮಲಗಿದ್ದಾನೆ. ಕೆಳಗಡೆ ಕೆಲಸ ಮಾಡ್ತಿದ್ದೆ. ಚಂದು ಪಾಪು ಮಲಗಿಸ್ತೀನಿ ಅಂತ ಹೋದ್ರು. ಜಿಯನ್ ಫೋಟೋ. ಸೊ ಮೇಲ್ಗಡೆನೇ ಇದ್ದಾರೆ. ಇವಾಗ ಸ್ವಲ್ಪ ಟೈಮ್ ಸಿಕ್ತು, ವ್ಯಾಕ್ಸಿನ್ ಮಾಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬುಕ್ ಮಾಡ್ಕೊಂಡಿದ್ದೀನಿ. ಸೊ ಮನೆಗೇ 4 o'clock, ಆಲ್ಮೋಸ್ಟ್ 3:30 ಆಗ್ತಾ ಬರ್ತಿದೆ. ಮಗುನ ಮಲಗಿಸ್ಕೊಂಡು ಅವರು ಮಲಗಿದ್ದಾರೆ. ಅವ್ನು ಮಲಗಿಸೋದೇ ದೊಡ್ಡ ಟಾಸ್ಕ್ ಅವನನ್ನು. ಸೊ ಇವಾಗ ಮೇಲ್ಗಡೆ ಬಂದು ಟೆರೇಸಲ್ಲಿ ಕೂತ್ಕೊಂಡು ಕಾಫಿ ಕುಡಿಯೋಣ ಅಂದ್ಬಿಟ್ಟು ಕಾಫಿ ಎಲ್ಲ ಇಲ್ಲೇ ಮಾಡ್ಕೊಂಡು ಬಂದೆ. ಚಂದು ಬರಬೇಕು. ಜಿಯನ್ ಮಲಗಿದಾನೆ, ಇನ್ನೂ ಎದ್ದಿಲ್ಲ. ಸೊ ಅವನಿದ್ರೆ ಗೊತ್ತಾಗುತ್ತೆ ಹೋಗಿ ಕರ್ಕೊಂಡ್ಬರೋದು. ಸೊ ಸ್ವಲ್ಪ ಮಳೆ ಬಂದು ನಿಂತಿದೆ. ವೆದರ್ ತುಂಬ ಚೆನ್ನಾಗಿದೆ. ಕಾಫಿ ಕೂಡ ಬಿಸಿ ಬಿಸಿ ರೆಡಿ ಇದೆ. ಅದ್ರ ಜೊತೆ ಬಿಸ್ಕೆಟ್ಸ್ ಇದೆ. ಸೊ ತಿನ್ಬೇಕು ಇವಾಗ. ಸೊ ಇಲ್ಲಿ ನನಗೆ ಟೈಮ್ ಪಾಸ್ ಮಾಡೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅದು ಈ ಥರ ವೆದರಲ್ಲಿ. ನೋಡಿ ಚಂದು ಕಾಲಲ್ಲಿ ಮಾತಾಡ್ಕೊಂಡೆ ಕುಡಿಯೋಕ್ಕೆ ಬರ್ತಿದ್ದಾರೆ. ಫ್ರೈಡೇ ಬರ್ಡೇ. ಸೊ ಜಿಯು ಬೇಬಿ ಎದ್ದಿದ್ದಾರೆ. ಎಲ್ಲ ಲೈಟ್ ಆನ್ ಮಾಡಿದ್ರು ನೋಡಿ. ಸೊ ಇವಾಗಲೇ ಸ್ನಾನ ಮಾಡಿ ಮಲಗಿಸ್ಬಿಡ್ತೀನಿ, ಯಾಕೆಂದರೆ ಬೆಳಗ್ಗೆ ಪಾಪ ಬೇಗ ಎದ್ದು ಸ್ಕೂಲಿಗೆ ಹೋಗ್ಬೇಕಾಗಲ್ಲ. ಸೊ ಬೆಳಗ್ಗೆ ಜಸ್ಟ್ ಹಂಗೆ ಮುಖ ತೊಳೆದು ಕಳಿಸೋದಕ್ಕೆ. ಸೊ ಬಾ ಚಿನಿಮಾ, ಸಾಕು ಲೈಟಾಗಿ ಆಟ ಆಡಿದ್ದು, ಬಾ. ಯಾರ ಮಾತು ಕೇಳುತ್ತೆ ಅದು ನೋಡಿ, ಹೆಂಗೆ ನಿಂತ್ಕೊಂಡು ಹೆಂಗೆ ಮಾಡ್ತಿದೆ. ಹಾಗೆ ಬನ್ನಿ.
ಬಾ ಸ್ನಾನ, ಶವರ್ ಸ್ನಾನ. ಕಮ್ ಜಿಯೋ. ನೋಡ್ಬೋದು ನೀವು, ನಮ್ಮ ಪಾಪು ರೆಡಿ ಆಗಿದೆ. ಇವಾಗ ಕೆಳಗಡೆ ಹೋಗುತ್ತೆ. ಕಿಸಿ ಕೊಡಿ. ಆರ್ವಿಕ್ ಜೊತೆ ಆಟ ಆಡ್ಬೇಕು ಅವನು. ಆರ್ವಿಕ್ ಅವನಿಗೆ ಫ್ರೆಂಡೇ ಜ್ಞಾನ. ನಡಿ. ಏನು ಮಾಡ್ತಿದ್ಯಾ? ಸ್ಕೂಟರ್ ಅಲ್ಲಿ ಹೋಗ್ಬಾರ್ದು, ಬಾ. ಜಿಯೋ ಮಳೆ ಬರ್ತಿದ್ದೆಮ್ಮ. Just change it to category type. Rest. Okay. We are celebrating my success. Scores and they are elevated 2.3 points. That's great. This is my efforts to improve my performance have been effective after all, and no one said I was weird. ಫ್ರೆಂಡ್ಸ್, ಇವಾಗ ಮಲ್ಕೊಳಕ್ ಬಂದಿದ್ದೀವಿ. ಜಿಯೋ ಸ್ಟೋರಿ ನೋಡಿ, ಅಂಡರ್ವೇರ್ ಮತ್ತೆ ಕ್ಯಾಪ್ ಹಾಕೊಂಡು ಕೂತಿರೋದು. ಜಿಯೋ ಗುಡ್ ನೈಟ್ ಹೇಳು. ಗುಡ್ ನೈಟ್. ಮತ್ತೆ ಬೆಳಗ್ಗೆ ಸಿಗ್ತೀವಿ ನಾವು. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಜಿಯೋ ರೈಮ್ಸ್ ನೋಡ್ತಿದ್ದಾನೆ. ಸೊ ಏನಕ್ಕೆ ಇಲ್ಲಿಟ್ಕೊಂಡಿದ್ದೀನಿ ಅಂತಿದ್ದೀರಾ, ನಾನು ಲಾಸ್ಟ್ ಬ್ಲಾಗಲ್ಲೇ ಹೇಳಿದ್ದೆ ನಮ್ಮ ಮನೇಲಿ ಏನೇನು ಅಪ್ಲಯನ್ಸಸ್ ಇದೆ ಅದ್ರ ಬಗ್ಗೆ ತುಂಬ ಜನ ಡೀಟೇಲ್ಸ್ ಕೇಳ್ತಿದ್ದೀರಾ, ಹೇಳಿ ರಮ್ಯಾ ಅಂತ. ಸೊ ಲಾಸ್ಟ್ ಬ್ಲಾಗಲ್ಲಿ ನಾನು ಫ್ರಿಜ್ ಬಗ್ಗೆ ಹೇಳಿದ್ದೆ. ಸೊ ಈ ಬ್ಲಾಗ್ನ ಎಂಡ್ ಮಾಡೋಕ್ಕಿಂತ ಮುಂಚೆ ಟಿ ವಿ ಬಗ್ಗೆ ಹೇಳೋಣ ಅಂತ. ಸೊ ಇದು ಬಂದು ಟಿ ವಿ ಬಂದು LG ಇದು ನಮ್ಮ ಮನೆಯದು. ಸೊ ತುಂಬ ಚೆನ್ನಾಗಿದೆ ಟಿ ವಿ. ರಿವ್ಯೂಸ್ ಎಲ್ಲ ನೋಡಿಬಿಟ್ಟೆ ತೊಗೊಂಡಿದ್ದು. ರಿವ್ಯೂಸ್ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಇದಕ್ಕೆ. ಮತ್ತು ಸೊ ಅದಕ್ಕೆ ನೋಡಿಬಿಟ್ಟು ತೊಗೊಂಡಿದ್ದು. ಇದು 65 ಇಂಚ್ ಟಿ ವಿ. 65ಅಲ್ಲಿ ನಮಗೆ ಪ್ರೈಸ್ ಬಂದು ಟೋಟಲ್ಲು ಆಲ್ಮೋಸ್ಟ್ 2,20,000 ಆಯ್ತು ಇದು. ಸೊ ಟಿ ವಿಗಳು ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವು. ನೀವು ಸೋನಿಗೆ ಹೋಗಿ, LGಗೆ ಹೋಗಿ, ಸ್ಯಾಮ್ಸಂಗ್ ಹೋಗಿ ಟಿ ವಿ ತುಂಬ ಎಕ್ಸ್ಪೆನ್ಸಿವ್ ಇರುತ್ತೆ. ಸೊ ನಾನು ಅವಾಗಲೇ ಹೇಳಿದಾಗೆ ಮನೆ ತೊಗೊಂಬಿಡ್ಬೋದು, ಬಟ್ ಆಮೇಲೆ ಇಂಟೀರಿಯರ್ಸ್ ಆಗಿರ್ಬೋದು, ಫರ್ನಿಚರು, ಅಪ್ಲಯನ್ಸಸ್ಸು ಇದಕ್ಕೆ ತುಂಬ ದುಡ್ಡು ಅಂತ ತೊಗೊಂಬಿಡುತ್ತೆ. ಸೊ ಮೇಯ್ನ್ ಅಪ್ಲಯನ್ಸಸ್ಸಲ್ಲಿ ನಿಮಗೆ ತುಂಬ ಜಾಸ್ತಿ ದುಡ್ಡು ಹೋಗೋದೆ ಟಿ ವಿ ಮತ್ತು ಫ್ರಿಜ್ಗೆ. ಅದು ಬಿಟ್ಟರೆ ಬೇರೆದೆಲ್ಲ ಓಕೆ, ಹೇಗೋ ಮ್ಯಾನೇಜ್ ಮಾಡ್ಬೋದು. ಬಟ್ ಟಿ ವಿ ಮತ್ತು ಫ್ರಿಜ್ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವು. ಸೊ ಟಿ ವಿ ತುಂಬ ಚೆನ್ನಾಗಿದೆ ಇದು. ನೀವು ಹೋದರೆ ಸಿಗುತ್ತೆ. ನಾವಿದೆಲ್ಲ ತೊಗೊಂಡಿದ್ದು ರಿಲಯನ್ಸಲ್ಲಿ. ಸೊ ಅಲ್ಲಿ ಹೋಗಿ ತುಂಬ ಸರಿ ಹೋಗಿ ವಿಚಾರಿಸ್ಕೊಂಡು ಬಂದು ಆಮೇಲೆ ಹೋಗಿ ತೊಗೊಂಡಿದ್ದು. ಫಸ್ಟೇ ನೋಡಿದ ತಕ್ಷಣ ಹೋಗಿ ತೊಗೊಳ್ಳಿಲ್ಲ. ಎಷ್ಟೊಂದು ಟಿ ವಿಸ್ ಎಲ್ಲ ನೋಡಿ, ರಿವ್ಯೂಸ್ ನೋಡಿ, ಯಾವುದು ಚೆನ್ನಾಗಿದೆ, ಯಾವುದು ಒಳ್ಳೆ ರಿವ್ಯೂಸ್ ಇದೆ ಅಂತೆಲ್ಲ ನೋಡಿಬಿಟ್ಟು ಆನ್ಲೈನಲ್ಲೆಲ್ಲ ಸರ್ಚ್ ಮಾಡಿ ಕೊನೆಗೆ ತೊಗೊಂಡಿದ್ದು ಟಿ ವಿ. ತುಂಬ ಚೆನ್ನಾಗಿದೆ. ರೈಮ್ಸ್ ಚೇಂಜ್ ಮಾಡ್ತಾನೆ ಇದ್ದಾನೆ. ಸೊ ಫ್ರೆಂಡ್ಸ್, ನೀವು ಆಲ್ರೆಡಿ ಸ್ಕೂಲ್ಗೆ ಹೋಗಿ ಬಂದಿದ್ದಾನೆ. ಇವಾಗ ಅಕ್ಕಿ ರೊಟ್ಟಿ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ತಿದ್ದೆ. ಸೊ ಇಲ್ಲಿ ಕೂತ್ಕೊಂಡು ಟಿ ವಿ ನೋಡ್ಕೊಂಡು ಆಟ ಆಡ್ಕೊಂಡು ಕೂತಿದ್ದೆ. ಸೊ ನಾಳೆ ಚಂದು ಬರ್ತ್ಡೇ ಇದೆ. ಸೊ ಅದಕ್ಕೂ ಸ್ವಲ್ಪ ಪ್ರಿಪ್ರೇಷನ್ ಮಾಡ್ತಾಯಿದ್ದೀನಿ. ನಾನು ಏನು ಮಾಡಬೇಕು, ಹೇಗೆ ಸರ್ಪ್ರೈಸ್ ಕೊಡ್ಬೋದು ಚಂದುಗೆ ಅಂತ ಪ್ಲ್ಯಾನ್ ಮಾಡ್ತಿದ್ದೀನಿ. ಸೊ ಈ ಥರ ನಿಮಗೇನಾದರೂ ನಿಮ್ಮ ಹಸ್ಬೆಂಡ್ಗೆ ಸರ್ಪ್ರೈಸ್ ಕೊಡಬೇಕು ಅಂದಿರೆ ನಾಳೆ ಬ್ಲಾಗ್ ಅದು ಮಾಡಿದ್ಮೇಲೆ ನೋಡಿ. ಸೊ ನಿಮ್ಗೊಂದು ಐಡಿಯಾಸ್ ಬರುತ್ತೆ. ಮತ್ತು ನಾನು ಸಪ್ರೇಟಾಗಿ ವಿಡಿಯೋ ಕೂಡ ಮಾಡ್ತೀನಿ ಅದ್ರ ಬಗ್ಗೆ. ನಂಗೆ ತುಂಬ ದಿನದಿಂದ ಐಡಿಯಾ ಇದೆ. ಸೊ ಅದು ವಿಡಿಯೋ ಮಾಡಬೇಕು ಅಂತ ಇವಾಗ ಸದ್ಯಕ್ಕೆ. ಸೊ ಒಂದು ಆಲ್ರೆಡಿ ಗಿಫ್ಟ್ಸ್ ಎಲ್ಲ ತೊಗೊಂಡು ಬಂದು ಇಟ್ಟಿದ್ದೀನಿ. ಅದು ಬಿಟ್ಟರೆ ನೈಟ್ ಏನು ಮಾಡಬೇಕು, ಬೆಳಗ್ಗೆ ಏನು ಮಾಡಬೇಕು ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ತಿದ್ದೀನಿ. ಚಂದು ಕೇಳ್ತಾ ಇದ್ದೀನಿ,
ಸೊ ನಿಮ್ಗೆ ಆಫೀಸ್ ಎಷ್ಟೊತ್ತಿಗೆ ಸ್ವಲ್ಪ ಫ್ರೀ ಆಗುತ್ತೆ ಅಂತೆಲ್ಲ. ಸೊ ಅದನ್ನ ನೋಡ್ಕೊಂಡು ನಾನು ಪ್ಲ್ಯಾನ್ ಮಾಡಬೇಕು, ಯಾಕೆಂದರೆ ಆಫೀಸ್ ಇರುತ್ತೆ, ಮಾರ್ನಿಂಗ್ ಅವ್ನು ಸ್ಕೂಲಿಗೆ ಹೋಗಿ ಬರಬೇಕು. ಸೊ ಅದೆಲ್ಲ ನೋಡ್ಕೊಂಡು ಪ್ಲ್ಯಾನ್ ಮಾಡಬೇಕು. ಸೊ ಫ್ರೆಂಡ್ಸ್, ತುಂಬ ಜನ ಕೇಳ್ತಾ ಇರ್ತೀರಾ, ರಮ್ಯಾ ಅಕ್ಕಿ ರೊಟ್ಟಿ ಹೆಂಗೆ ಮಾಡ್ತೀರಾ ನೀವು ಈಸಿಯಾಗಿ ಅಂತ. ಯಾಕೆಂದರೆ ಅದನ್ನು ಇದ್ರಲ್ಲಿ ಹಾಕ್ತೀನಿ. ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ತೊಗೊಂಡು ಸಾಲ್ಟ್ ತೊಗೊಂಡು ಫಸ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಒಂದು ರೌಂಡು ಮಿಕ್ಸಿಲಿ ರುಬ್ಕೊತೀನಿ. ಸೊ ಅವಾಗ ಚೆನ್ನಾಗಾಗುತ್ತೆ. ಸೊ ಫಸ್ಟು ಅಕ್ಕಿ ಹಿಟ್ಟಿಗೆ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತೀನಿ. ಆಮೇಲೆ ಅದನ್ನೊಂದು ಮಿಕ್ಸರಲ್ಲಿ ಒಂದು ರೌಂಡ್ ಮಾಡಿಕೊಂಡ್ರೆ ಸೌಟಲ್ಲೇ ಆರಾಮಾಗಿ ಹಾಕ್ಕೊಬೋದು. ಇಲ್ಲ ಅಂದರೆ ಕೈಯಲ್ಲಿ ಮಾಡೋದು ತುಂಬ ಕಷ್ಟ. ಅಕ್ಕಿ ರೊಟ್ಟಿ 2 ಥರ ಮಾಡ್ತೀನಿ. ಇದೊಂಥರ, ಇದನ್ನು ನಾನು ಕಡಲೆಕಾಯಿ ಚಟ್ನಿ ಜೊತೆ ಇಷ್ಟ ನನಗೆ, ಜೀವಿಗೆ ಎಲ್ಲರಿಗೂ ಪ್ಲೇನು. ಇನ್ನೊಂದು ಮಾಮೂಲಿ ಆನಿಯನ್ನು ಮತ್ತು ಸೊಪ್ಪು ಎಲ್ಲ ಹಾಕಿ ಕೈಯಲ್ಲಿ ಕೆಳಗಡೆ ತಟ್ಟಿ ಅದು ಥರನೂ ಮಾಡ್ತೀನಿ. ಸೊ ಅದು ಇನ್ನೊಂದ್ಸರಿ ಯಾವಾಗಲಾದ್ರೂ ತೋರಿಸ್ತೀನಿ ನಾನು ಮಾಡಿದಾಗ. ಸೊ ನೋಡಿ, ಕನ್ಸಿಸ್ಟೆನ್ಸಿ ಈ ಥರ ಆಗುತ್ತೆ. ಇವಾಗ ಆರಾಮಾಗಿ ಹಾಕ್ಬೋದು. ತುಂಬ ಜನ ಕೇಳ್ತಾ ಇದ್ದೀನಿ ನಾನು ಅಕ್ಕಿ ರೊಟ್ಟಿ ಮಾಡಿದಾಗ, ರಮ್ಯಾ ಹೆಂಗೆ ಮಾಡ್ತೀರಾ ಅದು ನಮಗೂ ಹೇಳಿ ತೋರಿಸಿ ಅಂತ. ಸೊ ಹಿಂಗೆ ಸಿಂಪಲ್ಲಾಗಿ ಫಸ್ಟು ಕೈಯಲ್ಲೆಲ್ಲ ಚೆನ್ನಾಗಿ ಕಲಿಸ್ಕೊಂಡು ಒಂದು ರುಬ್ಕೊಂಡೆ, ಒಂದು 2 ರೌಂಡ್ ರುಬ್ಕೊಂಡ್ರೆ ಸಾಕು, ತುಂಬ ಏನು ಜಾಸ್ತಿ ಬೇಡ ಅಷ್ಟೇ. ಸೊ ರೆಡಿ ಆಯಿತು. ಇವಾಗ ಪ್ರಿಪೇರ್ ಮಾಡಬೇಕು. ಚಂದು ಬಂದಮೇಲೆ ಚಂದುಗೆ ಫಸ್ಟ್ ಹಾಕ್ಕೊಟ್ಬಿಟ್ಟು ಆಮೇಲೆ ನಾನು ತಿನ್ನೋದು. ಸೊ ನೋಡ್ತೀನಿ ಚಂದು ಕಾಲ್ ಮುಗ್ದಿದ್ಯಾ ಇಲ್ವಾ ಅಂತ. ಸೊ ಮತ್ತೆ ಕೆಲವ್ರು ಏನಂದರೆ ನಾನು ಮಾತಾಡೋದನ್ನೇ ಇದು ಮಾಡಿಕೊಂಡು ಕೈಯೆಲ್ಲ ಜಾಸ್ತಿ ಅಲ್ಲಾಡಿಸ್ತೀರಾ ಅಂತ. ನಾನು ಮೊದಲಿನೂ ಮಾತಾಡೋದು ಹಾಗೇನೆ, ನನ್ನ ನೋಡ್ತಿರೋರ್ಗೆ ಗೊತ್ತು ರೆಗ್ಯುಲರ್ ಆಗಿ ಅವಾಗಿಂದನು. ಸೊ ನಾನು ಇರೋದೇ ಹಂಗೆ, ನಾನು ಅದಕ್ಕೋಸ್ಕರ ಕ್ಯಾಮ್ರಾಗೋಸ್ಕರ ಎಲ್ಲ ಚೇಂಜ್ ಆಗಿ ನಾನು ಮಾತಾಡೋಕ್ಕಾಗಲ್ಲ. ಸೊ ನಾನು ಮೊದಲಿಂದನೂ ಮಾತಾಡೋದು ಹಿಂಗೆ, ನಾನು ರೆಗ್ಯುಲರ್ ಆಗಿ ನೋಡ್ತಿರ್ತಾರಲ್ಲ ಅವ್ರಿಗೆ ಗೊತ್ತಿರುತ್ತೆ. ಸೊ ನನ್ನ ಹಳೆ ವೀಡಿಯೋಸ್ ನೋಡಿದ್ರು ನಿಮ್ಗೆ ಗೊತ್ತಾಗುತ್ತೆ ತೆಗೆದು ಹಿಂಗೆ ಮಾತಾಡೋದು. ಸೊ ಇದು ನೆಕ್ಸ್ಟ್ ಅದಾದಮೇಲೆ ತವ ಬಂದು ಐರನ್ ಯೂಸ್ ಮಾಡ್ತೀನಿ ನಾನು ರೊಟ್ಟಿಗೆ. ಇದು ಅಮ್ಮ ಅಲ್ಲಿಂದ ಕೊಟ್ಟಿದ್ದು ಮದ್ದೂರಿಂದ. ನನಗೆ ಕಡಲೆಕಾಯಿ ಚಟ್ನಿಗಿಂತ ಚಿಕನ್ ಕರಿ, ಮಟನ್ ಕರಿ ಇದ್ರೆ ಇನ್ನೂ ಜಾಸ್ತಿ ಇಷ್ಟ. ಕಡಲೆಕಾಯಿ ಚಟ್ನಿನೂ ಇಷ್ಟ, ಬಟ್ ಚಿಕನ್ ಕರಿ ಎಲ್ಲ ಇದ್ರೆ ಇನ್ನೂ ಚೆನ್ನಾಗಿ ಇಷ್ಟ ಆಗುತ್ತೆ. ಮತ್ತು ದೋಸೆ ಚಿಕನ್ ಕರಿ ಈ ಥರದೆಲ್ಲ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಬೇಬಿ ನೋಡಿ ಹೆಂಗೆ ಕೂತಿದೆ ಇಲ್ಲಿ ನನ್ನ ಜೊತೆ. ಇದು ಯಾರು ಬೇಬಿ ಇದು? ಐ ಲವ್ ಯು. ಓಕೆ ಫ್ರೆಂಡ್ಸ್, ನೋಡ್ಬೋದು ನೀವು ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಇಷ್ಟೇ ಅಕ್ಕಿ ರೊಟ್ಟಿ ರೆಸಿಪಿ. ಫ್ರೆಂಡ್ಸ್, ಇವಾಗ ಊಟ ಮಾಡ್ತಿದ್ದೀವಿ. ನಾನೆಲ್ಲ ಕುತ್ಕೊಂಡು ಗಲೀಜು ಮಾಡಿದ್ದೇನೆ, ಅದು ಒಂದ್ಸರಿ ಹೋಗಿ ಕ್ಲೀನ್ ಮಾಡ್ಬೇಕು ಇವಾಗ. ಅಪ್ಪ, ಈ ಮಗ್ಳುಗಳು ಈ ಏಜಲ್ಲಿ ಕ್ಲೀನ್ ಮಾಡೋದು ಸಾಕಾಗೋಗುತ್ತೆ. ಸಿಕ್ಕಾಪಟ್ಟೆ ಹಿಂಸೆ ಕೊಡ್ತಾನೆ. ಪಾಪು ಆಗಿದ್ದಾಗ ಪರವಾಗಿರಲಿಲ್ಲ, ಇವಾಗ ಸಿಕ್ಕಾಪಟ್ಟೆ ಹಿಂಸೆ. ಅವನಿಗೆ ಕಡಲೆಕಾಯಿ ಚಟ್ನಿ ಅಂದರೆ ತುಂಬ ಇಷ್ಟ. ಬೇರೆ ಚಟ್ನಿ ತಿನ್ನೋದಿಲ್ಲ, ಕಡಲೆಕಾಯಿ ಚಟ್ನಿ ಒಂದು ಚೆನ್ನಾಗಿ ತಿಂತಾನೆ. ಸೊ ಇವಾಗ ಊಟ ಮಾಡ್ತಿದ್ದೀವಿ. ಚಂದುದು ನಾಳೆ ಬರ್ಡೇ ಬಾಯ್. ಏನೂ ಸರಿಯಾಗಿ ಇನ್ಫಾರ್ಮೇಷನ್ ಕೊಡ್ತಿಲ್ಲ ಅವ್ರು ನನಗೆ ಪ್ಲ್ಯಾನ್ ಮಾಡೋಕ್ಕೆ. ಆಫೀಸ್ದೆಲ್ಲ ಸೊ ಓಕೆ, ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ ನಾವು. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ.